ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಂಗಿದು ಫೋಟೋ ಮತ್ತು ವಿಡಿಯೋ ಶೂಟ್ ಇತ್ತು. ಹಾಗಾಗಿ ನೆನ್ನೆನೇ ಮೈಸೂರಿಗೆ ಬಂದಿದ್ವಿ. ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಆಯಿತು, ಜೊತೆಗೆ ರೆಂಟಲ್ ಹೌಸಿಗೆಲ್ಲ ಹೋಗಿ ಬರೋದಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಆಂಟಿ ಮನೇಲಿ ಸ್ಟೇ ಆಗಿ ಇವತ್ತು ಅರ್ಲಿ ಮಾರ್ನಿಂಗ್ಗೆ ಹೊರಟಿದ್ದೀವಿ. ಪಾಪು ಇನ್ನೂ ಮಲಗಿದ್ಲು, ಹಾಗಾಗಿ ಅವಳು ನೆಪ್ಸಕ್ಕೆ ಹೋಗಲಿಲ್ಲ, ರೆಡಿನೂ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾನು ನನ್ನ ತಂಗಿ ಎಲ್ಲ ರೆಡಿಯಾಗಿ ಫಸ್ಟ್ ಪ್ಲೇಸಿಗೆ ಬಂದಿದ್ದು ಇನ್ಫೋಸಿಸ್ಸಿಗೆ. ಇಲ್ಲಿ ಅಷ್ಟೊಂದು ಕ್ರೌಡ್ ಇರಲ್ಲ. ಅರ್ಲಿ ಮಾರ್ನಿಂಗು ಫೋಟೋ ಫೇಸು ಮತ್ತು ವೀಡಿಯೋ ಫೇಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವೆದರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ತುಂಬಾ ಚೆನ್ನಾಗಿ ಫೋಟೋ ಮತ್ತು ವೀಡಿಯೋ ಶೂಟೆಲ್ಲ ಆಯಿತು. ಆ್ಯಂಡ್ ಪಾಪನು ಕೂಡ ಹೋಗೋ ತನಕ ಎದ್ಬಿಟ್ಟಿದ್ಲು. ಅವಳು ಹುಡುಗನ ಫ್ಯಾಮಿಲಿ ಎಲ್ಲ ಸ್ವಲ್ಪ ಬಂದಿದ್ದರಿಂದ ಯಾರ ಜೊತೆನೂ ಅಷ್ಟು ಹೋಗ್ತಿರ್ಲಿಲ್ಲ, ಅವಾಗ ಎದ್ದಿರೋದ್ರಿಂದ. ಸೊ ನನ್ನನ್ನೇ ಕರ್ಕೊ ಅಂತ ಹೇಳ್ತಿದ್ಲು. ಬಟ್ ಅಲ್ಲಿ ಸ್ವಲ್ಪ ತಂಗಿ ಕಡೆನೂ ನೋಡ್ಕೊಬೇಕಿತ್ತು. ಅವಳು ಫೋಟೋ ಮತ್ತು ವೀಡಿಯೋ ಮತ್ತು ಅಷ್ಟೊಂದು ಪ್ರಾಪರಾಗಿಲ್ಲ ಅಂತಂದರೆ ಸ್ವಲ್ಪ ಹೇಳಿ ನಿಲ್ಲಿಸೋ ಅಂಥದ್ದು, ಜೊತೆಗೆ ಒಂದಷ್ಟು ಕೆಲಸಗಳಿದ್ದೇ ಇರುತ್ತಲ್ಲ ಹುಡುಗಿ ಜೊತೆ ಹೋದರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು 16ರಲ್ಲಿ ಮಹದೇಶ್ವರ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ. ನಾನು ನೋಡೇ ಇರಲಿಲ್ಲ, ಊರ ಹತ್ರ ಇದ್ರೂ ಕೂಡ. ಆ್ಯಂಡ್ ನಮಗೆ ಮೇಯ್ನ್ ಬೇಕಾಗಿದ್ದು ಟೆಂಪಲ್ ಪ್ಲಸ್ ಕಲ್ಯಾಣಿ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಎರಡೂ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಫೋಟೋ ಮತ್ತು ವೀಡಿಯೋ ಶೂಟ್ ಆಯಿತು. ಸೊ ನನ್ನ ಮಗಳಿಗೆ ಇಲ್ಲಿ ಬಂದ ಮೇಲೆ ರೆಡಿ ಮಾಡಿದೆ, ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಅವಳಿಗೂ ಒಂದಷ್ಟು ಪ್ಲ್ಯಾನಿಂಗ್ ಇತ್ತು, ಒಂದಷ್ಟು ಫೋಟೋ ಮತ್ತು ವೀಡಿಯೋ ಶೂಟ್ ಮಾಡಿಸೋಣ ಅಂತ. ನೋಡೋಣ ಫಸ್ಟ್ ಇವ್ರದ್ದೆಲ್ಲ ಮುಗಿದ ಮೇಲೆ ಆದರೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹುಡುಗ ಅವ್ರ ಫ್ಯಾಮಿಲಿ ಎಲ್ಲ ಸ್ವಲ್ಪ ಬಂದಿದ್ದರಿಂದ ಹೆಚ್ಚು ವಿಡಿಯೋ ಮತ್ತು ಫೋಟೋಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಹುಡುಗಿ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಿತ್ತು. ನನ್ನ ಮಗಳನ್ನೂ ಕೂಡ ನೋಡಿ ಮ್ಯಾನೇಜ್ ಮಾಡೋದಿತ್ತು. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಮುಗಿದ ಮೇಲೆ ನಾವು ಸ್ವಲ್ಪ ಟ್ರೆಡಿಷನಲ್ ಆಗಿ ಒಂದು ತೊಟ್ಟಿ ಮನೆಯಲ್ಲೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರೋದು. ಎಲ್ಲ ರೀತಿಲೂ ಒಂದೊಂದು ಫೋಟೋಶೂಟ್ ಮಾಡಿಸೋಣ ಅನ್ನೋದೊಂದು ಥಾಟ್ ಇತ್ತು. ಸೊ ನೆಕ್ಸ್ಟ್ ಬಂದಿದ್ದು ಮೈಸೂರಲ್ಲೇ. ನನಗೆ ಇದು ಯಾವ ಏರಿಯಾ ಅಂತ ಅಷ್ಟೊಂದು ಗೊತ್ತಾಗಲಿಲ್ಲ. ಬಟ್ ಆ್ಯಕ್ಟರ್ ಕೃಷ್ಣ ಇದ್ದಾರಲ್ಲ, ಅವ್ರ ಅಕ್ಕನ ಮನೆ ಅಂತೆ. ಇಲ್ಲಿ 1 ಅವರಿಗೇನೋ ಅಮೌಂಟ್ ಪೇ ಮಾಡೋ ಅಂಥದ್ದು. ಸೊ ರೆಂಟಿಗೆ ತೊಗೊಳೋದು ರೀತಿ 1 ಅವರ್ 2 ಅವರ್ 3 ಅವರ್ ಆ ಥರ. ಸೊ ಹಾಗಾಗಿ ಮನೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅವಳು ಕೂಡ ಒಂದು ಲೆಹಂಗನ ತೊಗೊಂಡಿದ್ಲು ಈ ಫೋಟೋಶೂಟಿಗೆ ಮತ್ತು ವಿಡಿಯೋ ಶೂಟಿಗೆಲ್ಲ. ತುಂಬ ಚೆನ್ನಾಗಿರುತ್ತೆ, ಒಂದು ಟ್ರೆಡಿಷನಲ್ ಲುಕ್ಕಾಗೂ ಕೂಡ ಇರುತ್ತೆ ಅಂತ. ನಾನು ಯಾವುದನ್ನು ಕೂಡ ಅಷ್ಟೊಂದು ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ನನ್ನ ಮಗಳನ್ನೇ ನೋಡ್ಕೊಳ್ಳೋದಿತ್ತು. ಆ್ಯಂಡ್ ಬೇಡ ಫೇಸ್ ರಿವ್ಯೂ ಎಲ್ಲ ಇವಾಗಲೇ ಮಾಡೋದು ಬೇಡ ಅಂತ ಹೇಳಿ. ಆ್ಯಂಡ್ ಕೆಲವ್ರಿಗೂ ಕೂಡ ಇಷ್ಟ ಆಗಲ್ಲ, ಹಾಗಾಗಿ ಸುಮ್ಮನೆ ಅವರಿಗೂ ಯಾಕೆ ಡಿಸ್ಟರ್ಬ್ ಮಾಡೋದು, ಅವ್ರು ಖುಷಿಯಾಗಿ ತೆಗೆಸ್ಕೊಳ್ಳಿ ಅಂತ ಹೇಳಿ ಸಿಂಪಲ್ಲಾಗಿ ಮನೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮನೇನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇಲ್ಲಿ ತುಂಬ ಜನ ಬಂದು ವಿಡಿಯೋ ಮತ್ತು ಫೋಟೋಶೂಟ್ ಮಾಡಿಸಿದ್ದಾರೆ. ಸೊ ಅದೊಂದು ನೋಡಿದ್ವಿ, ಬಟ್ ನಮಗೆ ಇಲ್ಲೇ ಮೈಸೂರಲ್ಲಿದೆ ಅಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಲ್ಲಿ ಫೋಟೋ ಮತ್ತು ವಿಡಿಯೋ ಶೂಟು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ಸ್ಟೇ ಆಗಿದ್ರೂ ಕೂಡ ರೆಂಟಿಗೆ ಕೊಡ್ತಾರಂತೆ ಇಲ್ಲಿ ಫೋಟೋ ಮತ್ತು ವಿಡಿಯೋ ಶೂಟಿಗೆಲ್ಲ. ಸೊ ತುಂಬಾ ಖುಷಿ ಆಯಿತು. ಇಲ್ಲಿ ಬಂದ ಮೇಲೆ ತುಂಬಾ ಕೂಲ್ ಅಂತ ಅನಿಸ್ತಾ ಇತ್ತು. ಇವಾಗ ಸಮ್ಮರ್ ಇದ್ದಿದ್ದರಿಂದ ನಮಗೂ ಕೂಡ ಸ್ವಲ್ಪ ಈ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದರಿಂದ ಯಪ್ಪ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಪಾಪುಗೂ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತೆಗೆಸ್ದೆ. ನೆಕ್ಸ್ಟು ನನ್ನ ತಂಗಿ ರೆಡಿ ಆಗಬೇಕಾದ್ರೆ ನನ್ನ ಮಗಳು ಕೇಳ್ತಾನೆ ಇರಲಿಲ್ಲ, ನನಗೂ ರೆಡಿ ಮಾಡಿ ಅಂತ ತುಂಬಾ ಹಠ ಮಾಡ್ತಾಯಿದ್ದು. ಊರಲ್ಲಿ ಬಿಟ್ಟು ಬರೋಣ ಅಂತಂದರೆ ಅಮ್ಮಂಗೆ ಮಗ ಮತ್ತು ಮಗಳು ಇಬ್ಬರು ನೋಡ್ಕೊಳ್ಳೋಕ್ಕೆ ತುಂಬಾ ಹಿಂಸೆ ಆಗುತ್ತೆ ಪಾಪ. ಆ್ಯಂಡ್ ಅವ್ರಿಗೂ ಕೂಡ ಮದುವೆ ಕೆಲಸ ಅಂದಾಗೆ ತುಂಬಾ ಇರುತ್ತೆ. ಸೊ ಇವಳನ್ನ ಕರ್ಕೊಂಡು ಬಂದಿದ್ದೆ, ಇವಳು ಎಲ್ಲೂ ನಿಲ್ತಾ ಇರಲಿಲ್ಲ. ನನಗೂ ರೆಡಿ ಮಾಡಿಸು, ಅಲ್ಲಿ ಓಡಾಡ್ತೀನಿ, ನಾನು ಇಲ್ಲ ಓಡಾಡ್ತೀನಿ ಅಂತ ತುಂಬಾ ಹಿಂಸೆ ಕೊಡ್ತಾಯಿದ್ಲು. Two, three, start. Come on. Go. Camera. ಇಲ್ಲಂತೂ ಒಂದು ದಿನ ಫುಲ್ ಫೋಟೋಶೂಟ್ ಮಾಡಿಸ್ಕೊಂಡ್ರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿ ಬರ್ತಿತ್ತು. ಪ್ರತಿಯೊಂದು ಪ್ಲೇಸು ಕೂಡ ಒಂಥರ ತುಂಬಾ ಡಿಫ್ರೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದು. ಆ್ಯಂಡ್ ಒಂಥರ ಹಳೇ ತೊಟ್ಟಿ ಮನೇಲಿ ಯಾವ ರೀತಿ ಫೀಲ್ ಬರುತ್ತೆ ಅದೇ ರೀತಿ ಮಾಡಿಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ನನಗಂತೂ ಸ್ವಲ್ಪನೂ ಬೇಜಾರಾಗ್ತಿರ್ಲಿಲ್ಲ. ನಂಗೆ ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆದಂಗೆ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿಗೆ ಬಂದಮೇಲೆ ಏನೋ ಒಂಥರ ಈ ಮನೆ ಮತ್ತು ವಾತಾವರಣ ಮತ್ತು ಹಳೇ ಪೂಜೆ ಸಾಮಗ್ರಿಗಳಿಂದ ಹಿಡಿದು ಪ್ರತಿಯೊಂದೂ ಕೂಡ ಹಳೆ ತೊಟ್ಟಿ ಮನೇಲಿ
ಹೇಗಿರುತ್ತೆ ಅದೇ ರೀತಿ ಅರೇಂಜ್ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಏನಾದ್ರೂ ಫೋಟೋಶೂಟ್ಗೆ ಒಂದು ಫುಲ್ ಸಾಂಗಿಗೆ ಮಾಡಿಸ್ಕೊಬೇಕು ಅಂತಂದ್ರೂ ಇದೊಂದು ಮನೆ ಸಾಕು, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಅಲ್ಲೇ ತುಂಬ ಟೈಮ್ ಆಯಿತು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋ ತನಕ. ಅದಾದಮೇಲೆ ಅಲ್ಲೇ ನಿಯರೆಸ್ಟು ಒಂದು ಕಲ್ಯಾಣಿ ಇದೆ, ಒಂದು ಟೆಂಪಲ್ ಮತ್ತು ಕಲ್ಯಾಣಿ ಇದೆ. ನನಗೆ ಅಷ್ಟೊಂದು ಗೊತ್ತಿಲ್ಲ ಆ ಟೆಂಪಲ್ ಬಗ್ಗೆ ಎಲ್ಲ, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅವಾಗ ನಾವು ಸಂಜೆ ಹೋದಾಗ. ಸೊ ಇರಲಿ ಅಂತ ಹೇಳಿ ಕಲ್ಯಾಣಿಯಲ್ಲೇ ಇನ್ನೊಂದಷ್ಟು ಫೋಟೋಶೂಟ್ ಲೆಹಂಗಾ ಇದ್ದಿದ್ದರಿಂದ ಲಾಸ್ಟ್ ಟೈಮ್ ಅದು ನಾವು 16 ತೆಗೆಸಿದ್ದು ಸ್ಯಾರಿಯಲ್ಲಿ ಅವಳಿಗೆ. ಸೊ ಇಲ್ಲಿ ಲೆಹಂಗಾದಲ್ಲಿ ಕಲ್ಯಾಣಿಯಲ್ಲಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಅಲ್ಲೂ ಕೂಡ ಮಾಡಿಸ್ಕೊಂಡ್ರು. ಅದಾದಮೇಲೆ ಬಂದಿದ್ದು ಮೈಸೂರು ಹತ್ರನೇ ವರ್ಣ ಲೇಕ್ ಹತ್ರ ಅಲ್ಲೊಂದು ಮಾಡಿಸೋಣ ಲಾಸ್ಟಲ್ಲಿ. ಮತ್ತು ಔಟ್ಫಿಟ್ ಅವಳೆಲ್ಲ ತುಂಬಾ ತೊಗೊಂಡ್ಬಿಟ್ಟಿದ್ಲು, ಬಟ್ ಎಲ್ಲೂ ಹಾಕಲಿಲ್ಲ ಅದು ಲಾಸ್ಟಲ್ಲಿ. ಅಟ್ಲೀಸ್ಟ್ ಇದೊಂದಾದರೂ ಹಾಕ್ಸೋಣ ಅಂತ ಹೇಳಿ ವರ್ಣ ಲೇಕ್ ಹತ್ರ ಕರ್ಕೊಂಡು ಬಂದರು. ಆ್ಯಂಡ್ ನನ್ನ ಮಗಳಿಗೂ ಒಂದಷ್ಟು ಫೋಟೋಶೂಟ್ ಮಾಡಿಸ್ದೆ, ಒಂದಷ್ಟು ಡ್ರೆಸ್ಗಳನ್ನ ಚೇಂಜ್ ಮಾಡಿ ತುಂಬಾ ಖುಷಿಯಾಗಿ ಮಾಡಿಸ್ಕೊಂಡ್ಲು. ತುಂಬ ಟೈಮ್ ಇದ್ದಿದ್ದರೆ ಒಂದಷ್ಟು ಥೀಮಲ್ಲಿ ಮಾಡಿಸ್ಬೇಕಿತ್ತು, ಬಟ್ ಅವ್ರದ್ದೇ ತುಂಬಾ ಲೇಟ್ ಆಗಿತ್ತು. ಅಪ್ಪ ಎಷ್ಟೇ ಲೇಟ್ ಆದ್ರೂ ಕೂಡ ಬೇಗ ಬನ್ನಿ ಮನೆಗೆ, ಆದಷ್ಟು ಟ್ರೈ ಮಾಡಿ ಅಂತ ಹೇಳಿದರು. ಯಾಕಂದರೆ ಅವಳಿಗೂ ಕೂಡ ಪ್ರತಿ ಸಲನೂ ಕೂಡ ಮೇಕಪ್ ಮಾಡಿ ಕಳಿಸ್ಬೇಕು. ಆ್ಯಂಡ್ ಸ್ವಲ್ಪ ಕಾಸ್ಟ್ಯೂಮ್ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಲೇಟ್ ಆಗ್ತಾಯಿತ್ತು. ಹಾಗಾಗಿ ನಾನು ಹೆಚ್ಚು ಮಾಡ್ಸೋಕೆ ಹೋಗಲಿಲ್ಲ ಪಾಪುಗೆ. ಸ್ವಲ್ಪ ಬಂದಿದ್ದು ಮಿಡ್ ನೈಟೇ ಆಗಿಬಿಟ್ಟಿತ್ತು. ಅದರ ನೆಕ್ಸ್ಟ್ ಡೇಗೆ ಮೇಯ್ನಾಗಿ ಲಗ್ನ ಕಟ್ಸೋದಿತ್ತು ಮನೆಯಲ್ಲಿ. ಸೊ ಅದೇ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದು. ಇಲ್ಲಾಂದಿದ್ರೆ ಪುನಃ ನೆಕ್ಸ್ಟ್ ಡೇಗೂ ಕೂಡ ವಿಡಿಯೋ ಶೂಟ್ ಮಾಡಿಸ್ಬೇಕಿತ್ತು, ಬಟ್ ಆಗಲಿಲ್ಲ. ಎಷ್ಟಾಗುತ್ತೆ ಅಷ್ಟಾದರೂ ಕವರ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಲೇಟ್ ನೈಟ್ ತನಕನೂ ಕೂಡ ಮಾಡಿಸ್ಕೊಂಡು ನೈಟು ಮನೆಗೆ ಬಂದ್ವಿ. ಅದಾದ ನೆಕ್ಸ್ಟ್ ಡೇಗೆ ಲಗ್ನ ಕಟ್ಸಿದ್ದು ಮನೇಲಿ. ಸೊ ಈ ಸಲ ಮನೇಲೇ ಕಟ್ಸೋದ ಅಂತ ಹೇಳಿ ಅಪ್ಪ ಅಮ್ಮ ಮನೇಲೇ ಕರೆಸಿದ್ರು. ಓಂ ಯೋ ವೈತಾಹಂ ಬ್ರಹ್ಮಣ ವೇದಾಮೃತೇನಾವತಾಂ ಪರಿಂ ತಸ್ಮೈ ಬ್ರಹ್ಮಚರ್ಯ ಆಯುಃ ಕೀರ್ತಿಂ ಭಜಾಂದವಃ ದೀರ್ಘಮಾಯುಃ. ಮದುವೆ ಅಂತ ಬಂದಾಗ ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯಗಳು ಮತ್ತು ಶಾಸ್ತ್ರಗಳು ತುಂಬಾ ಡಿಫ್ರೆಂಟಾಗಿರುತ್ತೆ. ನಮ್ಮ ಕಡೆ ಹೀಗೆ ಮಾಡೋದು, ನನ್ನದ್ರಲ್ಲೆಲ್ಲ ಹೊರಗಡೆ ಮಾಡಿದರು ಲಗ್ನ ಕಟ್ಸೋದೆಲ್ಲ. ಈ ಸಲ ನನ್ನ ತಂಗಿ ಫಂಕ್ಷನಲ್ಲಿ ಮನೆಯಲ್ಲೇ ಇಟ್ಕೊಂಡಿದ್ರು. ಸೊ ಮನೇಲೇ ಇದ್ದಿದ್ದರಿಂದ ಸ್ವಲ್ಪ ಎಲ್ಲರೂ ಕೂಡ ಬಂದಿದ್ದರಿಂದ ಆ್ಯಂಡ್ ನಮಗೂ ಕೂಡ ಫೋಟೋಶೂಟು ನೆನ್ನೆ ಹೋಗಿ ಬಂದಿದ್ದು ತುಂಬಾ ಲೇಟ್ ಆಗಿತ್ತು ಆ್ಯಂಡ್ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಡೇ ಇಟ್ಕೊಂಡಿದ್ದರಿಂದ ಹೆಚ್ಚು ಕ್ಲಿಪ್ಪಿಂಗ್ಗಳನ್ನ ತೊಗೊಳ್ಳಿಲ್ಲ, ಅಡುಗೆ ಕಡೆ ಬ್ಯುಸಿ ಆಗಿಬಿಟ್ಟಿದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.